ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ಯಾರಿ ಹುಡ್ಕೊಂಡಿದ್ದೀನಿ ಫೈನಲಿ. ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದು. ಸೊ ನೆಕ್ಸ್ಟ್ ಇವಾಗಲೇ ಬರ್ತಾ ಇರೋದು. ರಶ್ ಇದೆ ಅನ್ಸುತ್ತಲ್ಲ, ಕ್ಯೂ ಇರುತ್ತೆ, ವೇಟ್ ಮಾಡಬೇಕು. ಇಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಏನೂ ಇರಲ್ವಾ? ಆ ಥರ ತಿರುಪತಿಯಲ್ಲಿರಲ್ಲ ಇರುತ್ತಲ್ಲ, ಇದೆಯಾ? ಗೈಸ್, ದರ್ಶನ ಆಯಿತು. ಸೊ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಚೆಕ್ಔಟ್ ಮಾಡಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಡ್ತೀವಿ. ಸೊ ಸ್ಯಾರಿಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲಾದರೂ ಮಾತಾಡುವರು? ಏನು ಮಾತಾಡಲಿ ಹೇಳಿ. ದರ್ಶನದ ಬಗ್ಗೆ ಹೇಳಬೇಕು ಅಂದರೆ ದರ್ಶನ ತುಂಬ ಚೆನ್ನಾಗಾಯಿತು. ಭಾಳ ಹೊತ್ತು ದೇವರನ್ನ ನಾವು ನಿಂತ್ಕೊಂಡು ನೋಡಿದ್ವಿ. ರಶ್ ಕೂಡ ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಗೈಸ್, ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವರು? ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಆನ್ ದ ವೇಯಲ್ಲಿ ಗಣೇಶ ಟೆಂಪಲ್ ಬರುತ್ತೆ, ಅದನ್ನು ನೋಡ್ಕೊಂಡ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ. ಗೈಸ್, ಇದೇನೋ ಸೋಡಾ ಆ ಕಡೆ ಸೈಡ್ ಇದು ತುಂಬ ಫೇಮಸ್ಸು. ಗಲ್ಲಿಯಲ್ಲೂ ಈ ಸೋಡಾ ಮಾಡ್ತಾಯಿದ್ರು. ಟ್ರೈ ಮಾಡೋಣ ಅಂತ ನೋಡಿದ್ವಿ. ಸಿಕ್ಕಾಪಟ್ಟೆ ಘಾಟು, ಮೂಗಿಗೆ ಹೊಡಿತಾ ಇತ್ತು ಘಾಟು. ವೆದರ್ ತುಂಬಾ ಚೆನ್ನಾಗಿತ್ತು. ವ್ಯೂ ನೋಡೋದಕ್ಕೋಸ್ಕರ ಗಾಡಿ ಸೈಡ್ಗೆ ಹಾಕಿದ್ವಿ. ಆನ್ ದ ವೇ ಶ್ರೀ ಮಹಾಗಣಪತಿ ಕ್ಷೇತ್ರ, ಇಲ್ಲಿಗೂ ಕೂಡ ಬಂದು ನಾವು ಗಣಪತಿ ದರ್ಶನ ಮಾಡಿಕೊಂಡು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಜರ್ನಿನ ಮುಂದುವರ್ಸಿದ್ವಿ. ಕ್ರೌಡ್ ಇತ್ತು ಗೈಸ್, ಅಂದರೆ ಫೇಮಸ್ ಗಣಪತಿ ಇದು. ಆನ್ ದ ವೇ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋರೆಲ್ಲರೂ ಆನ್ ದ ವೇ ಈ ಟೆಂಪಲ್ಗೆ ವಿಸಿಟ್ ಮಾಡಿನೇ ಹೋಗ್ತಾರೆ. ಸೊ ನಾವು ಫೈನಲಿ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಇನ್ನೇನು 5-10 ಮಿನಿಟ್ಸಲ್ಲಿ ಕ್ಲೋಸ್ ಆಗೋದ್ರಲ್ಲಿತ್ತು. ಅಷ್ಟರೊಳಗೆ ನಾವು ದರ್ಶನ ಮಾಡಬೇಕು ಅಂತ ಬೇಗ ಹೋಗಿ ದರ್ಶನ ಮುಗಿಸಿದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಗೈಸ್. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ದರ್ಶನ ಮುಗೀತು. ಇವಾಗ ನೆಕ್ಸ್ಟ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕೂರ್ಗ್ಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಗೈಸ್, ಗೋಲ್ಡನ್ ಟೆಂಪಲ್ ಆಗಿರ್ಬೋದು, ದುಬಾರೆ ಎಲಿಫೆಂಟ್ ಕ್ಯಾಂಪ್, ರಿವರ್ ರಾಫ್ಟಿಂಗ್, ಇದೆಲ್ಲ ವಿಡಿಯೋ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.